ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ನಮ್ಮ KGF ಜಿಲ್ಲಾ ಪೊಲೀಸ್ ಇಂದ ನಮ್ಮ ನ್ಯೂ ಇಯರ್ಗೆ ನಾವು ನಮ್ಮ ಎಲ್ಲ ಸಿಬ್ಬಂದಿ ಆಫೀಸರ್ ಜೊತೆ ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಅವ್ರದ್ದು ನ್ಯೂ ಇಯರ್ ಅಲ್ಲಿ ನಾವು ಏನ್ ಬಂದೋಬಸ್ತ್ ಇದೆ ಅದ್ರ ಬಗ್ಗೆ ಬ್ರೀಫಿಂಗ್ ಎಲ್ಲ ಆಗಿದೆ. ನ್ಯೂ ಇಯರ್ ಅಲ್ಲಿ ನಾವು ಸಾಕಷ್ಟು ಹೆರಿಗೆವಾಗಿ ನಾವು ಬಂದೋಬಸ್ತ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ. ಆ ಚೆಕ್ ಪೋಸ್ಟ್ ಅಲ್ಲಿ ನಾವು DD ಕೇಸಸ್ ಬುಕ್ ಮಾಡ್ಲಿಕ್ಕೆ ಅವ್ರಿಗೆ ಬ್ರೆತ್ ಅನಲೈಸರ್ ಆಲ್ಕೋಮೀಟರ್ ಕೊಟ್ಟಿದ್ದೀವಿ. ಯಾರು ಡ್ರಂಕ್ ಡ್ರೈವಿಂಗ್ ಮಾಡ್ತಾರೆ ಅವರು ಖಂಡಿತ ಅವ್ರ ಮೇಲೆ ಕೇಸ್ ಬುಕ್ ಆಗುತ್ತೆ. ಎಲ್ಲಾ ಕಡೆ ಬಂಗಾರಪೇಟೆ ತಾಲೂಕು ಅಂಡ್ KGF ತಾಲೂಕು ಎಲ್ಲ ಮೇನ್ ದಾರಿ ಇದೆ, ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿ ಇದು ಡ್ರಂಕ್ ಅಂಡ್ ಡ್ರೈವಿಂಗ್ ಕಂಟ್ರೋಲ್ ಮಾಡ್ತೀವಿ. ಮತ್ತೆ ಯಾರು ಹುಡುಗರು ಇದು ಜಾಲಿ ರೈಡ್ ಮಾಡಿ ಎಲ್ಲೋ ವೀಲಿಂಗ್ ಮಾಡ್ತಾರೆ, ಗಾಡಿ ಸ್ಪೀಡ್ ಓವರ್ ಸ್ಪೀಡ್ ಇಂದ ವೆಹಿಕಲ್ ಓಡಿಸ್ತಾರೆ, ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ನಾವು ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಗೆ ಬ್ರೀಫಿಂಗ್ ಕೂಡ ಮಾಡಿದ್ದೀವಿ. ಯಾರು ಈ ತರ ಪ್ರಯತ್ನ ಮಾಡ್ತಾರೆ, ಬೇರೆ ಜನರಿಗೆ ಜೀವಿಗೆ ಅಪಾಯ ಮಾಡ್ತಾರೆ, ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ. ನಾವು ಮ್ಯಾಕ್ಸಿಮಮ್ ಡ್ರಿಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ನಾವು ಬುಕ್ ಮಾಡಬೇಕು, ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದೀವಿ. ಬಂದೋಬಸ್ತ್ ಪ್ರಯುಕ್ತ ನಾವು 100 ಎಕ್ಸ್ಟ್ರಾ ಹೋಮ್ ಗಾರ್ಡ್ ಕೂಡ ರಿಕ್ವೆಸ್ಟ್ ಮಾಡಿದೀವಿ, ಅದು ನಮಗೆ ಸ್ಯಾಂಕ್ಷನ್ ಕೂಡ ಆಗಿದೆ. ಎಲ್ಲ ಚರ್ಚಸ್ಗಳು ಎಲ್ಲಿ, ಎಲ್ಲ ಟೆಂಪಲ್ಸ್ ಅಲ್ಲಿ, ಎಲ್ಲ ಎಲ್ಲಿ ಪೂಜೆ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ನಾವೆಲ್ಲ ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ರಾತ್ರಿ 12:15 ನಂತರ ಯಾವುದೇ ರೀತಿಯಿಂದ ಯಾವುದೇ ಸೆಲೆಬ್ರೇಷನ್ ಅವಕಾಶ ಇರಲ್ಲ. ನಮ್ದು ಏನು ಕಾನೂನು ಇದೆ, ರೂಲ್ಸ್ ಇದೆ, ಆ ತರ ಎಲ್ಲ ಆಚರಣೆ ಮಾಡಬೇಕು. 10 ಗಂಟೆ ನಂತರ ಯಾವುದೇ DJ ಸೌಂಡ್ ಬಾಕ್ಸ್ ಹಾಕಿ ಯೂಸ್ ಮಾಡ್ತಾರೆ, ಅವರು ಅಲೌಡ್ ಇಲ್ಲ. ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ನಾವು ನೋಡ್ತೀವಿ. ಮತ್ತೆ ಅದೇ ರೀತಿಯಿಂದ ಹೆಣ್ಮಕ್ಳಿಗೆ ಸುರಕ್ಷೆಗೋಸ್ಕರ ನಾವು ಮ್ಯಾಕ್ಸಿಮಮ್ WPC ವುಮೆನ್ ಕಾನ್ಸ್ಟೇಬಲ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಕೂಡ ಅಪಾಯಿಂಟ್ ಮಾಡಿದ್ದೀವಿ. ಅದೇ ರೀತಿಯಿಂದ ಅಕ್ಕ ಪಡೆ ಒಂದು ಸ್ಪೆಷಲ್ ಪಡೆ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದೀವಿ. ಅದಕ್ಕೆ ಒಬ್ರು ಲೇಡಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅಲ್ಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಸುರಕ್ಷೆಗೋಸ್ಕರ ಅವರು ಕಂಟಿನ್ಯೂಸ್ ರೌಂಡ್ ಮಾಡ್ತಾರೆ. ಮತ್ತೆ ಯಾರ ಜನರಿಗೆ ಏನಾದ್ರು ತೊಂದರೆ ಇದ್ರೆ, ಅವ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ, ಯಾರು ಅವರಿಗೆ ಭಯ ಕೊಡ್ತಾರೆ ಅವರು 112ಗೆ ಕರೆ ಮಾಡಿ ನಮ್ಗೆ ಮಾಹಿತಿ ಕೊಡ್ಬೋದು. 112 ನಮ್ಮ ಪೊಲೀಸ್ ಸಹಾಯದ ನಂಬರ್ ಇದೆ. ಅದು 10 ನಿಮಿಷದಲ್ಲಿ ಪೊಲೀಸ್ ವೆಹಿಕಲ್ ನಿಮ್ಮ ಹತ್ರ ಬರ್ತದೆ. ನೀವು ಸ್ವಂತ ಯಾವುದೇ ಜಗಳ ತಕರಾರು ಮಾಡಬಾರ್ದು. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ತಕ್ಷಣವೇ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಅಥವಾ 112ಗೆ ಕಾಲ್ ಮಾಡಿ ನಮಗೆ ಮಾಹಿತಿ ಕೊಡ್ಬೋದು. ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ. ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಗ್ರೌಂಡ್ ಅಲ್ಲಿ, ಓಪನ್ ಪ್ಲೇಸಸ್ ಅಲ್ಲಿ, ಯಾವುದೇ ಸರಾಯಿ ಅಂಗಡಿ ಹತ್ತಿರ ಯಾರಿಗೆ ಪರವಾನಗಿ ಇಲ್ಲ, ಅಲ್ಲಿ ಯಾರು ಡ್ರಿಂಕ್ ಮಾಡ್ತಾರೆ ಅವ್ರ ಮೇಲೆ ನಾವು ಖಂಡಿತ ಕೇಸ್ ಬುಕ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾವುದೇ ರೀತಿಯಿಂದ ಡ್ರಿಂಕಿಂಗ್ ಮಾಡಬಾರ್ದು. ಮತ್ತೆ ಈ ತರ ಯಾವುದೇ ಮಾಹಿತಿ ಬಂದ್ರೆ, ಪಬ್ಲಿಕ್ಗೆ ಯಾವುದೇ ಮಾಹಿತಿ ಬಂದ್ರೆ ನಮ್ಗೆ ಮಾಹಿತಿ ಕೊಡಿ, ನಾವು ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ. ನಮ್ದು ಸಿಬ್ಬಂದಿ ಆಫೀಸರ್ ಪೂರ್ತಿ ರಾತ್ರಿ ರೌಂಡ್ ಮಾಡ್ತಾರೆ, ಯಾರು ಈ ತರ ಪಬ್ಲಿಕ್ ಪ್ಲೇಸ್ ಡ್ರಿಂಕಿಂಗ್ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಇದೇ ರೀತಿಯಿಂದ ಯಾರು ಡ್ರಗ್ಸ್ ಸೇವನೆ ಮಾಡ್ತಾರೆ, ಗಾಂಜಾ ಸೇವನೆ ಮಾಡ್ತಾರೆ, ಮತ್ತೆ ಯಾರು ಸಪ್ಲೈಯರ್ ಇರ್ತಾರೆ ಅವ್ರ ಬಗ್ಗೆ ಕೂಡ ನಾವು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಗೆ ಮಾಹಿತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾವುದೇ ವ್ಯಕ್ತಿ ಗಾಂಜಾ ಸೇರಿ ನಮ್ಗೆ ಸಿಕ್ಕಿದ್ದಾರೆ ಅವ್ರ ಮೇಲೆ ಖಂಡಿತ ಕೇಸ್ ಆಗುತ್ತೆ. ಕೆಲವು ಇದು ಬೆಂಗಳೂರು ಹತ್ತಿರ ಇರೋ ಕಾರಣದಿಂದ ಕೆಲವು ಫಾರ್ಮ್ ಹೌಸ್ ಅಲ್ಲಿ ಮತ್ತೆ ಕೆಲವು ರಿಸಾರ್ಟ್ಸ್ ಅಲ್ಲಿ ಇದು ಪಾರ್ಟಿಯಲ್ಲಿ ಗಾಂಜಾ ಸೇರಿ ಡ್ರಗ್ಸ್ ಸೇರಿ ಇದು ಸಾಧ್ಯತೆ ಇರುತ್ತೆ. ಅದಕ್ಕೆ ಕೂಡ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಾವು ಸರ್ಪ್ರೈಸ್ ವಿಸಿಟ್ ಮಾಡಿ ಎಲ್ಲ ಫಾರ್ಮ್ ಹೌಸ್ ರಿಸಾರ್ಟ್ ಅಲ್ಲಿ ಎಲ್ಲ ಚೆಕಿಂಗ್ ಮಾಡ್ತೀವಿ. ಅಲ್ಲಿ ಯಾವುದೇ ರೇವ್ ಪಾರ್ಟಿ ಅಥವಾ ಬೇರೆ ಏನಾದ್ರು ಡ್ರಗ್ಸ್ ಸೇವನೆಗೆ ಯಾರು ಪ್ರಯತ್ನ ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತ NDPS ಕೇಸ್ ಬುಕ್ ಮಾಡಿ ಒಳಗಡೆ ಹಾಕ್ತೀವಿ. ಮತ್ತೆ ಇದು ರೌಡಿಗಳ ಮೇಲೆ ಯಾವುದೇ ರೌಡಿ ಏನಾದ್ರು ಆಕ್ಟಿವಿಟಿ ಮಾಡಿದರೆ ಅವ್ರು ಖಂಡಿತ ನಾವು ಈಗಾಗಲೇ ಸಾಕಷ್ಟು ಜನರ ಗುಂಡಾ ಹಾಕಿ ಒಳಗಡೆ ಹಾಕಿದೀವಿ, ಗಡಿಪಾರ್ ಕೂಡ ಮಾಡಿದೀವಿ. ಯಾರು ಲಾಂಗ್ ತಗೊಂಡು ಮಚ್ ತಗೊಂಡು ಹೀಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಜನರಿಗೆ ಭಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವ್ರಿಗೆ ಸರಿಯಾಗಲ್ಲ, ಅವ್ರಿಗೆ ಖಂಡಿತ ಕೇಸ್ ಬುಕ್ ಮಾಡಿ ಒಳಗಡೆ ಹಾಕ್ತೀವಿ. ನಮ್ಮ KGF ಪೊಲೀಸ್ ಇಲಾಖೆಯಿಂದ ಎಲ್ಲ ರೌಡೀಸ್ಗೆ ಎಚ್ಚರಿಕೆ ಇದೆ, ಶಾಂತಿಯುತವಾಗಿ ನ್ಯೂ ಇಯರ್ ಹೊಸ ವರ್ಷಕ್ಕೆ ಆಚರಣೆ ಮಾಡಬೇಕು, ಕಾನೂನು ಪ್ರಕಾರ ಅವರು ಇರಬೇಕು. ಯಾರು ಪಬ್ಲಿಕ್ ಕೂಡ ನಂದು ಮನವಿ, ಈ ತರ ಯಾರು ಇಲಿಗಲ್ ಆಕ್ಟಿವಿಟಿ ಮತ್ತೆ ರೌಡಿ ಆಕ್ಟಿವಿಟಿ ಯಾರು ಮಾಡ್ತಾರೆ ಖಂಡಿತ ಇಮಿಡಿಯೇಟ್ಲಿ ನಮ್ಗೆ ಮಾಹಿತಿ ಕೊಡಿ, ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸ್ತೀವಿ. ಥ್ಯಾಂಕ್ ಯು. ಬೇರೆ ಸ್ಟೇಷನ್ ಇಲ್ಲ.
ಕಂಪ್ಲೇಂಟ್ ಹೋಗ್ಬೋದಾ? ಎಲ್ಲ ಬರ್ತದೆ, ಎಲ್ಲ ರಿಪೋರ್ಟ್ ಮಾಡಿಸ್ತೀವಿ. ಆಯ್ತು ಮಾಡಿ. ಮಿಕ್ಕಿದೆಲ್ಲ ಕ್ಲಿಯರ್ ಮಾಡಿದ್ವಿ. ಇವತ್ತು ನಾಳೆ ಬಂದೋಬಸ್ತ್ ಇದೆ. ಇವತ್ತು ನಾಳೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ 100 ಜನ ಹೋಮ್ ಗಾರ್ಡ್ಸು ನಮ್ಮ ಇದಕ್ಕೆ ಬಂದಿದ್ದಾರೆ. ಇವತ್ತು ನಾಳೆ ಬಂದೋಬಸ್ತ್ ಇದೆ. ಆ ಬಂದೋಬಸ್ತ್ ಯಾರೂ ಈಗ ಹೋಗಿ ಕನ್ಸರ್ನ್ ಎಲ್ಲೆಲ್ಲಿ ಡೆಪ್ಯೂಟ್ ಮಾಡಿದ್ರು ಅಲ್ಲೆಲ್ಲಿ ರಿಪೋರ್ಟ್ ಮಾಡಿಬಿಡ್ಬೇಕು ಬೇಗ. ಕನ್ಸರ್ನ್ ಆಫೀಸರ್ ಹತ್ರ ರಿಪೋರ್ಟ್ ಮಾಡಿಸಿ ಪೊಲೀಸ್ ಸ್ಟೇಷನ್ ಹತ್ರ. ಮತ್ತು ಇವತ್ತು ನಾಳೆ ಮುಗಿಯವರೆಗೂ ಎಲ್ಲರೂ ಯಾರು ಆಬ್ಸೆಂಟ್ ಆಗಬಾರ್ದು. ಈಗ ಬಂದು ರಿಪೋರ್ಟ್ ಮಾಡಿಬಿಟ್ಟು ಮತ್ತು ಆಬ್ಸೆಂಟ್ ಆಗಿ ಮತ್ತು ಸುಮ್ಮನೆ ಒಂದು ದಿನ ಸಂಬಳ ಕಟ್ಟಾಗ್ತದೆ. SP ಸಾರು ಆಬ್ಸೆಂಟ್ ಆದರೆ ಸಂಬಳ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಕಂಪಲ್ಸರಿ ಸಂಬಳ ಕಟ್ಟಾಗುತ್ತೆ. ಯಾರೂ ಆಬ್ಸೆಂಟ್ ಆಗಿ ಹೋಗ್ಬಿಡಿ. ಹೊಸ ವರ್ಷ ಇದೆ, ಸ್ವಲ್ಪ ಯಾಕೆ ಇಂಪಾರ್ಟೆಂಟ್ ಡೇ ಇದೆ. ಇವತ್ತು ನೈಟ್ ಇಂಪಾರ್ಟೆಂಟ್ ಇದೆ. ರಾತ್ರಿ 1 ಗಂಟೆವರೆಗೂ ರೌಂಡ್ಸ್ ಮಾಡಬೇಕು. ನಿಮ್ಮ ಡ್ಯೂಟಿ ಹಾಕಿದ್ರೆ ನಾಳೆ ಬೆಳಗ್ಗೆ, ಯಾಕಂದರೆ 1 ಗಂಟೆವರೆಗೂ ನೀವೆಲ್ಲ ರೌಂಡ್ಸ್ ಮಾಡಬೇಕು. ನಂತರ ನೀವು ಬೆಳಗ್ಗೆ ಎಲ್ಲೆಲ್ಲಿ ಡ್ಯೂಟಿ ನೇಮಕ ಮಾಡ್ತಾರೆ ಅಲ್ಲಿ ಹೋಗಬೇಕು. ಯಾರು ತಪ್ಪಿಸ್ಕೋಬೇಡಿ, ಚೆನ್ನಾಗಿ ಕೆಲಸ ಮಾಡಿ.